ಕನಕಪುರ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವ ಭಕ್ತಾದಿಗಳಿಗೆ ಚಾಮುಂಡಿಪುರ ಗ್ರಾಮದ ಕುಮಾರ ನಾಯಕ್ರವರು ಮಂಗಳವಾರ ಅನ್ನಸಂತರ್ಪಣೆ ಏರ್ಪಡಿಸಿದ್ದರು ಮತ್ತು ಕಜ್ಜಾಯ, ಕಲ್ಲಂಗಡಿ ಹಣ್ಣು, ನೀರು, ಮಜ್ಜಿಗೆ ವಿತರಿಸಲಾಯಿತು. ಯುಗಾದಿ ಪಾದಯಾತ್ರೆ ಪ್ರಯುಕ್ತ ಆನೇಕಲ್, ಜಿಗಣಿ, ಕೊಳಗೊಂಡನಹಳ್ಳಿ, ತಮಿಳುನಾಡು ಮತ್ತು ಸುತ್ತಮುತ್ತಲ ಗ್ರಾಮಗಳ ಲಕ್ಷಾಂತರ ಭಕ್ತರು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಳ್ಳುವುದು ವಿಶೇಷವಾಗಿದೆ. ಕುಮಾರ ನಾಯಕ್ರವರು ದಶಕಗಳಿಂದ ಪಾದಯಾತ್ರೆ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡುವ ಪದ್ಧತಿ ರೂಢಿಸಿಕೊಂಡಿರುವುದು ಶ್ಲಾಘನೀಯ. ನಮಸ್ತೆ, ನನ್ನ ಹೆಸರು ಕುಮಾರ್ ಅಂತ. ನಮ್ಮ ಜಿಲ್ಲೆ ಚಾಮುಂಡಿಪುರ ಗ್ರಾಮ. ಇದೊಂದು ಮಾದಪ್ಪನ ಸೇವೆ ಸುಮಾರು ಒಂದು 10 ವರ್ಷದಿಂದ ನಡ್ಕೊಂಡು ಬಂದಿದೆ. ಇಲ್ಲಿ ಬಿಳ್ದಾಳೆ ಗ್ರಾಮದ ಸ್ಕೂಲ್ ಹತ್ರ. ಇದೇನು ಈ ಭಾಗದಿಂದ ಯುಗಾದಿ ಪರ್ಸೆಗೆ ಹತ್ತಿಬೆಲೆ, ಚಂದಾಪುರ, ಆನೇಕಲ್ಲು, ಮೇಜರ್ ಆಗಿ ಈ ಕಡೆ ತಮಿಳುನಾಡು ಭಾಗದಿಂದ ಸುಮಾರು ಒಂದು 50,000ದಿಂದ 1,00,000 ಜನ ಪಾದಯಾತ್ರಿಗಳು 11, 12, 13ನೇ ತಾರೀಕು ಮಧ್ಯಾಹ್ನ 3 ಗಂಟೆವರೆಗೂ ಏನು ಕೋಂಡಳ್ಳಿ ಪರ್ಸೆ ಅಂತ ಏನು ಫೇಮಸ್ ಆಗಿದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯುಗಾದಿಗೆ ಸುಮಾರು 1,00,000 ಜನವರೆಗೂ ಸೇರ್ತಾರೆ. ಆ 1,00,000 ಜನಕ್ಕೆ ಇಲ್ಲಿ ಒಂದು 10 ವರ್ಷದಿಂದ ನಾವು ಇಲ್ಲಿ ಅಳಿಲು ಸೇವೆ ಅಂತ ಇದೊಂದು ನಾವು ಸುತ್ತಮುತ್ತ ಒಂದು 5 ಗ್ರಾಮದವ್ರು ಸೇರಿ ಒಂದು 10 ವರ್ಷದಿಂದ ಒಂದು ಅಳಿಲು ಸೇವೆ ಮಾದಪ್ಪನಿಗೆ ಸಲ್ಲಿಸ್ಕೊಡ್ತಾ ಬಂದಿದ್ದೀವಿ. ಈಗೇನು ಈ ವರ್ಷ ಒಂದು 10,000 ನೀರಿನ ಬಾಟ್ಲು ತರಿಸಿದ್ದೀವಿ, ಒಂದು 500 kg ವಾಟರ್ ಮೆಲನ್ನು, ಒಂದು 1 ಟನ್ನಷ್ಟು ಮೂಸಂಬಿ ಆ್ಯಂಡ್ ನಿರಂತರ 24 ಗಂಟೆನೂ ಸೇವೆ. ಇನ್ನು 3 ದಿನ ಏನಿದೆ ರಾತ್ರಿ ಅನ್ನೋದೇ ಇಲ್ಲ, 24 ಗಂಟೆ ಸೇವೆ ಇರ್ತದೆ. ಭಕ್ತಾದಿಗಳು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅವ್ರಿಗೆ ಊಟದ ವ್ಯವಸ್ಥೆ, ಇಲ್ಲಿ ಮನಿಕೊಳ್ಳೋಕ್ಕೆ ಸ್ಕೂಲ್ದ ಜಾಗ, ಶೌಚಾಲಯ ಎಲ್ಲ ನೀಟಾಗಿ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದೀವಿ. ಇದನ್ನು ಭಗವಂತ ಎಲ್ಲಿವರೆಗೂ ಶಕ್ತಿ ಕೊಡ್ತಾರೆ. ನಾವು ಇಷ್ಟು 5 ಊರು ಯಾವ್ಯಾವ ಚಾಮುಂಡಿಪುರ, ಚನ್ನಮಲ್ಲಿಪುರ, ಅಲರ್ಗಡ್ಕಲು, ವೀರೇಂದೊಡ್ಡಿ, ಬಿಳ್ದಾಳೆ ಈ ಎಷ್ಟು ಗ್ರಾಮದವರೆಲ್ಲ ಸೇರಿ ಇದನ್ನು ಇನ್ನೂ ಜೋರಾಗಿ ಆ ಮಾದಪ್ಪ ಶಕ್ತಿ ಕೊಟ್ಟರೆ ಇನ್ನೂ ಬರುವ ವರ್ಷ ಇನ್ನೂ ಜೋರಾಗಿ ಮಾಡಿ ಯಶಸ್ವಿ ಮಾಡಬೇಕಂತ ಈ ಗ್ರಾಮದವ್ರು ಕೇಳ್ಕೊಂಡು ನಿಮಗೂ ಧನ್ಯವಾದ ಹೇಳ್ತಾ, ಇದನ್ನು ಮಾದಪ್ಪನ ಸೇವೆ ಇನ್ನೂ ಶಕ್ತಿ ಕೊಡಲಿ ಮಾದಪ್ಪ. ಎಲ್ಲರಿಗೂ ಯಾರ್ಯಾರು ಸ್ವಯಾರ್ಜಿತವಾಗಿ ವಾಲಂಟಿಯರಿಯಾಗಿ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸರ್, ಯಾವ ಊರಿಂದ ಎಲ್ಲೆಲ್ಲಿಂದ ಬರ್ತಾರೆ? ಬಿದ್ರುಕುಪ್ಪೆ ಅಂತ ಮೇಜರು, ಚಂದಾಪುರ, ಆನೇಕಲ್, ಹೊಸೂರು, ಹೊಸಕೋಟೆ, ಬೆಂಗಳೂರು ಹೊಸಕೋಟೆಯಿಂದನೂ ಪಾದಯಾತ್ರಿಗಳು ಬರ್ತಾರೆ. ಆಲ್ರೆಡಿ ಸುಮಾರು ಒಂದು 2-3 ಸಾವಿರ ಜನ ಆಲ್ರೆಡಿ ಹೋಗ್ತಿದ್ದಾರೆ. ಇವತ್ತು ನೈಟು ಸ್ಟಾರ್ಟ್ ಆಗುತ್ತೆ ನಾನ್ ಸ್ಟಾಪ್. ಇಲ್ಲಿಂದ ಒಂದು 30ರಿಂದ 40 ಕಿಲೋಮೀಟರ್ ಒಂದೇ ಸಮ ಜನ ಇರ್ತಾರೆ ಸರ್. ಈಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಅಂದಾಜು 120 ಕಿಲೋಮೀಟ್ರ್ ಅಂದಾಜಿದೆ ಸರ್. ಇಲ್ಲಿಂದ ದಬ್ಬುಳಿ ಹೋಗಿ ಈ ಒಂದು ಸೇವೆನ ಎಲ್ಲ ರೋಡ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಭಗವಂತನ ಭಕ್ತಾದಿಗಳು ಎಲ್ಲ ಕಡೆ ಸೇವೆ ಕೊಡ್ತಾರೆ. ದಬ್ಬುಳಿಲಿ ಆಳ್ತಿದ್ದು ಮುಂದೆ ಹಂಗೆ ದಂಟಳ್ಳಿ ಮಾರ್ಗವಾಗಿ ತಾಳ್ಬೆಟ್ಟಕ್ಕೆ ಹೋಗಿ ಬೆಟ್ಟಕ್ಕೆ ತಲುಪ್ತಾರೆ ಸರ್. ಒಂದು ರಾತ್ರಿ ದಬ್ಬುಳಿಗೆ ಹೋಗಿ ದಬ್ಬುಳಿಲಿ ತೆಪ್ಪದ ಮೂಲಕ ಕಾವೇರಿ ನದಿನ ಕ್ರಾಸ್ ಮಾಡಿಕೊಂಡು ಅಲ್ಲಿಂದ ದಂಟಳ್ಳಿಗೆ ಹೋಗಿ ಚಾಮರಾಜನಗರ ಡಿಸ್ಟಿಕ್ ಹೋಗಿ ಕೊಳ್ಳೇಗಾಲ ತಲುಪ್ತಾರೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಸಾಲೂರು ಮಠದ ಸ್ವಾಮಿಗಳು ಕೂಡ ನಾಳೆ ಆಸೀನರಾಗ್ತಾರೆ. ಸಾಯಂಕಾಲ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆ ಸ್ವಾಮೀಜಿಗೂ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಸ್ವಾಮೀಜಿ ಹತ್ರ ಕೇಳಿಕೊಂಡು ಅವರು ಸುಮಾರು ಕಾರ್ಯಕ್ರಮ ಇದ್ರೂ ಬಂದೇ ಬರ್ತೀನಿ ಅಂತ ನಾಳೆ ಹೇಳಿದ್ದಾರೆ. ಸ್ವಾಮಿಗೂ ಪಾದ ಪೂಜೆಗೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ 5 ಗ್ರಾಮಸ್ಥರು ಸೇರಿ ಸರ್. ಕಂಸಾಳೆ ಇರ್ತಾರೆ, ಗುಡ್ರು ಏನಂತಾರೆ ಮಹದೇಶ್ವರ ಗುಡ್ರಿಂದ ಕಂಸಾಳೆ ಇದು ಮಾಡಿಕೊಂಡು ಸ್ವಾಮೀಜಿಗೆ ಪಾದ ಪೂಜೆ ಮಾಡುವ ಕಾರ್ಯಕ್ರಮ ನಾಳೆ ಸುಮಾರು 4 ಗಂಟೆಗಿದೆ ಸರ್. ಬಿಳ್ದಾಳೆ ಈ ಗುಡಿ ಬಸವೇಶ್ವರ ದೇವಸ್ಥಾನದ ಹತ್ರ ಹಮ್ಮಿಕೊಂಡಿದ್ದೀವಿ. ಇವತ್ತು ಬೆಳಿಗ್ಗೆ ಮೆಂತ್ಯಬಾದ್ ಮಾಡಿದ್ದು. ಸುಮಾರು ಒಂದು 10,000 ಕಜ್ಜಾಯ ಮಾಡೋ ಪ್ಲಾನಲ್ಲಿದೆ. ನಿನ್ನೆ ಒಂದು 500 ಕಜ್ಜಾಯ ಮಾಡಿದ್ದು. ಇವತ್ತು ಒಂದು 10,000 ರೆಡಿ ಮಾಡ್ಕೋತೀವಿ ಕಜ್ಜಾಯನ. ನಾಳೆ ಬಿಸಿಬೇಳೆ ಬಾತು, ವಾಂಗಿಬಾತು, ಅನ್ನ, ರಸಮು ಆ್ಯಂಡ್ ಸ್ಪೆಷಲಿ ನಾಳೆ ಮಧ್ಯಾಹ್ನ ರಾಗಿ ಮುದ್ದೆ, ಉಪ್ಸಾರು, ಹುರುಳಿಕಾಳು ಉಪ್ಸಾರು, ರಾಗಿ ಮುದ್ದೆ ನಾಳೆ ಒಂದು 3,000 ಜನಕ್ಕೆ ಮಾಡಿಸೋ ಪ್ಲಾನ್ ಇದೆ ಸರ್. ನಾಳೆ ಸ್ಪೆಷಲಿ ಪಂಚಾಯತಿ ಸ್ವಚ್ಛತಾ ಕಾರ್ಯಕ್ರಮನ ಅವರು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ DHO ಸರ್ ಕನಕಪುರದವರು ಮಾತ್ರೆ ವ್ಯವಸ್ಥೆ ಕೂಡ ಅವರು ಒಂದು 2 ಆಶಾ ಕಾರ್ಯಕರ್ತರನ್ನ ಕೊಟ್ಟು ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನು ಬೇಕು ಮೂಲಭೂತ ಸೌಕರ್ಯ ಟ್ಯಾಬ್ಲೆಟು, ಬೇಸಿಕ್ ಟ್ಯಾಬ್ಲೆಟ್ನ ಕೊಡೋಕ್ಕೆ ಅವರು DHO ಸಾಹೇಬರು ಮತ್ತು ನಮ್ಮ ಕೋಂಡಳ್ಳಿ ಡಾಕ್ಟ್ರು ಎಲ್ಲ ಸೇರಿ ಅವರು ನಾಳೆ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣೆ ಪ್ಲಸ್ ಮಾತ್ರೆ ವಿತರಣೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ ಸರ್.
ವೀರೇಂದ್ರ ನಾನು ಚಾಮುಂಡಿಪುರ ಕುಮಾರ್ ಅವರು ಪಾದಯಾತ್ರೆಗೆ ಅಡುಗೆ ಮಾಡಿಸ್ತಾರೆ. ನಿನ್ನೆ ಅನ್ನ ರಸ ಮಾಡಿಸೋದು, ಬೆಳಗ್ಗೆ ಮೆಂತ್ಯಭಾತ್ ಮಾಡಿಸೋದು, ಇವಾಗ ಅನ್ನ ಸಾಂಬಾರು ಮಾಡಿಸ್ತಾ ಇದ್ದಾರೆ. ಇನ್ನು ಸಾಯಂಕಾಲ ವಾಂಗಿಭಾತ್ ಇದೆ, ಕಜ್ಜಾಯ ಮಾಡ್ತಾಯಿದ್ದಾರೆ. ಇನ್ನು ನಾಳೆಗೆ ಉಪ್ಸಾರು ಮುದ್ದೆ ಇದೆ. ಲಾಸ್ಟ್ ದಿವಸ ಇನ್ನು ಬಿಸಿಬೇಳೆ ಭಾತು ಎಲ್ಲ ಇದೆ. ಎಷ್ಟು ಜನಕ್ಕೆ, ಎಷ್ಟು ಸಾವಿರ ಜನ? ಒಂದು 3,000-4,000 ಜನಕ್ಕೆ ಮಾಡ್ತಿರೋದು ಆಗುತ್ತೆ. ಶುಕ್ರವಾರ ಗಂಟನೂ ಊಟ ಸಿಗುತ್ತೆ. ಡೈಲಿ ಎಷ್ಟು ಜನಕ್ಕೆ ಮಾಡ್ತೀರಾ? ಡೈಲಿ ಜನ ಹೆಂಗೆ ಬರ್ತಾರೆ ನೋಡ್ಕೊಂಡು ಮಾಡ್ತೀವಿ. ಅಂದಾಜು ನಿಮ್ಮ ಲೆಕ್ಕದಲ್ಲಿ ಏನು ಮಾಡ್ತೀರಾ? ಇವತ್ತು ಬೆಳಗ್ಗೆಯಿಂದ ಒಂದು 500 ಜನ ಅಂದ್ಕೊಳ್ಳಿ. ಇನ್ನು ಸಾಯಂಕಾಲ ಎಷ್ಟು ಜನ ಬರ್ತಾರೋ ನೋಡಬೇಕು. ನಾಳೆ ಫುಲ್ ಜನ ಆಯ್ತಾರೆ. ನಾಳೆ ಫುಲ್ ಆಯ್ತಾರೆ. ಶುಕ್ರವಾರ ಇನ್ನೂ ಫುಲ್ ಜಾಸ್ತಿ ಆಗ್ತಾರೆ. ವರ್ಷ ಜನ ಹೆಚ್ಚಾಯ್ತಾನೆ ಅವರೇ. ಮಹದೇಶ್ವರ ಬೆಟ್ಟಕ್ಕೆ ಯಾವತ್ತೂ ಕಮ್ಮಿ ಆಯ್ತಾ ಇಲ್ಲ. ವರ್ಷಕ್ಕೂ ಜನ ಜಾಸ್ತಿನೇ ಆಯ್ತವ್ರೆ. ಇದು ಆನೇಕಲ್ಲು, ಚಂದಾಪುರ, ಹತ್ತಿಬೆಲೆ, ದಗಣಿಕೋಟೆ, ಈ ಕಡೆ ಇದರಿಂದ ಜೋಳಗೆರೆ, ತಳಿ, ಈ ಕೊಳಗಂಡಳ್ಳಿ ಪರಿಸೆ ಅಂತ ಈಗ ಬರೋದು ಇದು.